ಸ್ಟಾರ್ಟ್ ಮಾಡೋಣ ಆಫ್ ಮಾಡೋಣಪ್ಪ ಮಾತಾಡೋಣ. ನೀವು 1830 ವಿದ್ಯಾರ್ಥಿಗಳಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ರೂಪಿಸಿಕೊಂಡು ಈಗ ಒಳ್ಳೆಯ ಬದುಕನ್ನು ಪಡೆದುಕೊಂಡಿದ್ದೀರಿ. ಇಂಥದೇ ಕ್ಷೇತ್ರ ಅಂತಿಲ್ಲ, ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮ ಶಾಲೆಯ ಮಕ್ಕಳು, ಉದಾಹರಣೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಕೆಲವರು ಡಾಕ್ಟರ್, ಸುಪ್ರಸಿದ್ಧ ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, ಪ್ರೈಮರಿ ಸ್ಕೂಲ್ ಟೀಚರ್ಸು, ಹೈಸ್ಕೂಲ್ ಟೀಚರ್ಸು, ಯೂನಿವರ್ಸಿಟಿ ಪ್ರೊಫೆಸರ್ಸ್ ಆಗಿದ್ದಾರೆ. ಯಾರು? ಜೋಗಿನಕಟ್ಟಿ ಮಂಜುನಾಥ್, ದಾವಣಗೆರೆ ಯೂನಿವರ್ಸಿಟಿ ಪ್ರೊಫೆಸರ್. ಆಮೇಲೆ ಇನ್ನೊಬ್ಬ KV ಸುರೇಶ್ ಅಂತಂದೇಳಿ ಬೆಂಗಳೂರಿನಲ್ಲಿ, ಅವರು ಕೂಡ ಪ್ರೊಫೆಸರ್ ಆಗಿದ್ದಾರೆ. ಈಗ ಅತ್ಯಂತ ಹೆಮ್ಮೆ ಪಡ್ತಕ್ಕಂಥ ವಿಷಯ ಸಂತೋಷಿನ ತಹಸೀಲ್ದಾರ್ ಕೆ ಅನಿಲ್ ಕುಮಾರ್ ಅವರು 2014-15ನೇ ಬ್ಯಾಚ್ನಲ್ಲಿ KS ಮುಗಿಸಿಕೊಂಡು ತಹಸೀಲ್ದಾರ್ ಆಗಿದ್ದಾರೆ. ಇವರನ್ನು ನೆನಪಿಸದೇ ಇರ್ತಕ್ಕಂಥ ದಿನನೇ ಇಲ್ಲ. ಪ್ರತಿಯೊಂದು ನಾನು ಯಾವುದೇ ಕ್ಲಾಸಿಗೆ ಹೋದ್ರು ಕೂಡ ನಾನು ಫಸ್ಟ್ ಇವರು ಸುದ್ದಿ ಹೇಳಿ, ಯಾಕಂದ್ರೆ ದಟ್ ಈಸ್ ದ ಮೋಟಿವೇಶನ್, ಪ್ರೇರಣೆ. ನೀವು ತಹಸೀಲ್ದಾರಿ ಆಗಿರಂತ ಹೇಳ್ತಾ ಇದ್ದೆ. ಹಂಗಾಗಿ ಬಹಳ ಉನ್ನತವಾಗಿರ್ತಕ್ಕಂಥ ಉದ್ಯೋಗದಲ್ಲಿದ್ದೀರಿ. ಇನ್ನು ಕೊನೆಯದಾಗಿ ಹೇಳಿ ಮಾತನಾಡ್ತಿರ್ತೇನೆ. ಎಲ್ಲರಿಗೂ ಮದುವೆ ಆಗಿದೆಯಲ್ಲ, ರೈಟ್. ನೀವು ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡಿದ್ರೆ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ. ಎರಡನೇದಾಗಿ ನಮ್ಮ ಸಾಮಾನ್ಯವಾಗಿ 100ಕ್ಕೆ 99% ತಂದೆ ತಾಯಿಗಳು ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. 10 ದೇವರನ್ನು ಪೂಜಿಸುವುದಕ್ಕಿಂತ ಹೆತ್ತ ತಾಯಿಯನ್ನು ಪೂಜಿಸುವಂತ ಹೇಳ್ತಾರೆ. ಹೀಗಾಗಿ ನೀವು ನಿಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ಮೂರನೇದಾಗಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ದೇವರು ಕೊಡ್ಲಿ ಅಂತಂದಾಗ ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಆಮೇಲೆ ಮುಖ್ಯವಾಗಿ ನೀವು 15-20 ದಿನಗಳಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿ, ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಈ ಬೀಳ್ಕೊಡುಗೆ ಕಾರ್ಯಕ್ರಮ ಮತ್ತು ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಉತ್ತಮವಾಗಿ ನೆರವೇರಿಸಿಕೊಟ್ಟಿದ್ದೀರಿ. ಈ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಯಾಗಿ ಮಾಡಿರುತ್ತೀರಿ. ಇದು ನಿಮ್ಮ ಶ್ರಮದ ಫಲ. ನಿಮ್ಮ ಈ ಶ್ರಮವನ್ನು ನಾನು ನನ್ನ ಜೀವನದಲ್ಲಿ ಎಂದಿಗೂ ಮರೆಯಲಿಲ್ಲ. ನಿಜವಾಗ್ಲೂ ಇವತ್ತು ನಾನು ಮುಂದೆ ಹೇಳ್ಕೊಳ್ಳಕ್ಕೆ ಒಂದು ಕಡೆ ನೋವಾಗುವುದು, ಇನ್ನೊಂದು ಕಡೆ ಸಂತೋಷವಾಗುತ್ತೆ. ನಾನು ಇವನ್ನೆಲ್ಲ ಮರೆತು ಹೇಗಪ್ಪ ಇದೆ ಅಂತ ಒಂದು ಕಡೆ ಅದು ಸಾಧ್ಯ ಇದೆ. ಹಂಗಾಗಿ ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ ಇಲ್ಲ. ಹಂಗಾಗಿ ನೀವೆಲ್ಲರೂ ನಿಮ್ಮ ಈ ಕಾರ್ಯಕ್ರಮ ಮುಗಿದ ಮೇಲೆ ಸುಗಮವಾಗಿ ನಿಮ್ಮ ಊರು ಸೇರ್ಕೊಡ್ರಿ. ನಿಮ್ಮ ಭವಿಷ್ಯವನ್ನಂತೂ ಇದುವರೆಗೆ ಚೆನ್ನಾಗಿ ರೂಪಿಸ್ಕೊಂಡಿದ್ದೀನಿ. ಮತ್ತೊಮ್ಮೆ ಮೊದಲೊಮ್ಮೆ ಹೇಳ್ತೇನೆ, ನೀವೆಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟದಕ್ಕೋಸ್ಕರ ನಿಮ್ಮೆಲ್ಲರಿಗೂ ನನ್ನ ಆತ್ಮೀಯ ಕಾರ್ಯಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಯಶಸ್ಸನ್ನು ಕೋರ್ತಾ ವಿಶ್ ಯು ಆಲ್ ದಿ ಬೆಸ್ಟ್. ದೇವರು ನಿಮಗೆ ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್.